ಕಾಂಗ್ರೆಸ್ನಲ್ಲಿ ಸಮಾವೇಶ, ಕಮಲದಲ್ಲಿ ಸಂಘರ್ಷ. ಎರಡೂ ಪಕ್ಷದಲ್ಲೂ ಕೂಡ ಆಂತರಿಕ ಬೇಗುದಿ. ಒಂದು ಪಕ್ಷದಲ್ಲಿ ಕೋಲ್ಡ್ ವಾರ್ ಸ್ವರೂಪದಲ್ಲಿ ಚರ್ಚೆಗೆ ಒಳಪಡ್ತಿದ್ರೆ ಮತ್ತೊಂದು ಪಕ್ಷದಲ್ಲಿ ಓಪನ್ ಫೈಟ್ ಆಗಿದೆ. ಹಾದಿ ಬೀದಿ ರಂಪವಾಗಿರುವ ಬಿಜೆಪಿಯ ಬಣ ಬಡಿದಾಟ ಇವತ್ತೂ ಕೂಡ ಮುಂದುವರೆದಿದೆ. ಇನ್ಫ್ಯಾಕ್ಟ್ ಇವತ್ತು ಮತ್ತಷ್ಟು ತೀಕ್ಷ್ಣತೆಯನ್ನ ತೀವ್ರತೆಯನ್ನ ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಒಂದು ಸಭೆ, ದೆಹಲಿಯಲ್ಲಿ ಮತ್ತೊಂದು ಸಭೆ. ನಾವು ಮಾತನಾಡ್ತಿರೋ ಈ ಸಂದರ್ಭದಲ್ಲೂ ಕೂಡ ರೆಬಲ್ಸ್ ಟೀಮ್ ಅಂತ ಹೇಳಿ ಹಣೆಪಟ್ಟಿ ಹೊತ್ತಿರುವ ಯತ್ನಾಳ್ ಅವರ ನೇತೃತ್ವದ ತಂಡ ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲಿ ಕೂತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಧಿವೇಶನಕ್ಕೆ ಬಾಕಿ ಉಳಿದಿರೋದು ಬೆರಳೆಣಿಕೆಯಷ್ಟು ದಿನ. ಅದರಲ್ಲೂ ಚಳಿಗಾಲದ ಅಧಿವೇಶನ, ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನ ಅಂತಂದ್ರೆ ಜನಪರವಾಗಿ, ವಿಶೇಷವಾಗಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಜನರ ಬವಣೆಯ ಬಗ್ಗೆ ಚರ್ಚೆ ಆಗಲಿ ಅನ್ನೋ ಸಹಜ ನಿರೀಕ್ಷೆ. ಈ ಬಾರಿಯಂತೂ ಅಧಿವೇಶನದಲ್ಲಿ ಮೂಡ ವಾಲ್ಮೀಕಿ ವಫ್ ವಿಚಾರ ಬಹಳಷ್ಟು ತಾರಕ ಸ್ವರೂಪದ ಚರ್ಚೆಗೆ ಒಳಪಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ನಿಜಕ್ಕೂ ಕೂಡ ಯಾರಾದ್ರೂ ಮಾತನಾಡುವ ಪರಿಸ್ಥಿತಿಯಲ್ಲಿದ್ದಾರೆ. ಆಡಳಿತ ಪಕ್ಷವೇ ಆಗಲಿ, ವಿರೋಧ ಪಕ್ಷವೇ ಆಗಲಿ, ಎರಡೂ ಪಕ್ಷಗಳಲ್ಲೂ ಕೂಡ ಇಂಡಿವಿಜುವಲ್ ವಾರ್, ವೈಯಕ್ತಿಕ ಪ್ರತಿಷ್ಠೆಯದ್ದೇ ಹೆಚ್ಚಿನ ಚರ್ಚೆಗೆ ಒಳಪಡ್ತಿದೆಯೇ ಹೊರತು ಜನರ ಹಿತಾಸಕ್ತಿ ಅನ್ನೋದನ್ನ ರಾಜಕೀಯ ಪಕ್ಷಗಳ ನಾಯಕರು ಮರೆತಿದ್ದಾರಾ ಅನ್ನೋ ಅನುಮಾನ. ಈ ಅನುಮಾನಕ್ಕೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚೆಯಲ್ಲಿ ಮಾಡ್ತಾ ಹೋಗೋಣ. ಎರಡೂ ಪಕ್ಷದ ಬಣ ಬಡಿದಾಟದ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಅದರ ಮೊದಲಿಗೆ ಹೆಚ್ಚಾಗಿ ಚರ್ಚೆಗೆ ಒಳಪಡ್ತಾ ಇರೋದು ಬಿಜೆಪಿ ಆಗಿರೋ ಕಾರಣಕ್ಕೆ ಅದರ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಯತ್ನಾಳ್ ಉಚ್ಚಾಟನೆಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು ಮನವಿಯನ್ನ ಮಾಡಿದ್ದಾರೆ. ಸಂಘಟನೆಯಿಂದ ದೂರ ಉಳಿತೀವಿ, ಕ್ರಮ ಕೈಗೊಳ್ದಿದ್ರೆ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಕೇವಲ ಒಂದು ಬದಿಯಿಂದ ಮಾತ್ರ ಅಲ್ವಲ್ಲ ಒತ್ತಾಯ, ಒಂದು ಬದಿಯಿಂದ ಮಾತ್ರವಲ್ಲ ಒತ್ತಡ, ಮತ್ತೊಂದು ಕಡೆಯಿಂದ ಅಂದ್ರೆ ಯತ್ನಾಳ್ ಟೀಮ್ ಕಡೆಯಿಂದಲೂ ಕೂಡ ಒತ್ತಡಗಳಿದೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಪತ್ರ ಬರೆದು, ಅನಾಮಧೇಯ ವ್ಯಕ್ತಿ ಪತ್ರ ಬರೆದು ಹೈಕಮಾಂಡ್ ನಾಯಕರ ಗಮನವನ್ನ ಸೆಳೆದಿದ್ದಾರೆ. ಪಕ್ಷ ಉಳಿಬೇಕು ಅಂದ್ರೆ ವಿಜಯೇಂದ್ರ ಅವರನ್ನ ತಕ್ಷಣಕ್ಕೆ ಕೆಳಗಿಳಿಸಿ ಅಂತ ಹೇಳಿ. ಹಾಗಾದ್ರೆ ಕ್ರಮ ಯಾರ ಮೇಲೆ, ಯಾವಾಗ, ಯಾವ ಕಾರಣಕ್ಕೆ ಕೈಗೊಳ್ಳಬೇಕು ಬಿಜೆಪಿಯ ವರಿಷ್ಠ ನಾಯಕರು ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಬಿಜೆಪಿ ಪಾಳೆಯದ ಒಳಗಿನ ಈ ಆಂತರಿಕ ಬೆಳವಣಿಗೆಗಳು. 4 ಜನರ ಹೇಳಿಕೆ ಇದೆ, 2 ಆ ಕಡೆ 2 ಈ ಕಡೆ. ಕೇಳಿಸ್ಕೊಂಡು ಬನ್ನಿ, ಚರ್ಚೆ ಪ್ರಾರಂಭ ಮಾಡೋಣ. ಪಕ್ಷಕ್ಕೆ ಗೌರವ ಕೊಡೋದನ್ನು ಪಾರ್ಟಿಗೆ ಇಟ್ಕೋಬೇಕು. ಪಾರ್ಟಿನೇ ಬೈತಾರೆ, ಪಾರ್ಟಿ ಅಧ್ಯಕ್ಷರನ್ನ ಬೈತಾರೆ. ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಬಾಯಿ ಸಿಕ್ಕಂಗೆ ಮಾತಾಡ್ತಾರೆ. ಏನು ಇವರು ಒಬ್ಬರನ್ನ ಈ ರಾಜ್ಯದಲ್ಲಿ, ಬೇರೆ ಯಾರು ಇಲ್ಲ. ಲಕ್ಷಾಂತರ ಕೋಟ್ಯಾಂತರ ಜನ ಕಟ್ಟಿರ್ತಂಥ ಪಾರ್ಟಿ ಸರ್. ಯಾಕೆ ಹಿಂಗೆ ಆಗ್ತಾ ಇದೆ ಪಕ್ಷ? ನಾವು ಕೆಲಸ ಮಾಡೋಕ್ಕೆ ಎಲ್ಲ ಅವಮಾನ ಆಗೋ ಪರಿಸ್ಥಿತಿ. ಸಿಕ್ಕಿದ ಕಡೆ ಕೇಳ್ತಾರೆ, ಪಾರ್ಕಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ಕೇಳ್ತಾರೆ, ಹೋಟ್ಲ್ ಕಾಫಿ ಕುಡಿಬೇಕಾದ್ರೆ ಕೇಳ್ತಾರೆ. ಈ ಪರಿಸ್ಥಿತಿ ಆಗಿದೆ. ಇದೆಲ್ಲ ನಾವು ಮಾಡಬೇಕು ಅಂದರೆ ಯತ್ನಾಳ್ ಹೇಳಿಕೆ ಗೊಂದಲ ಆಗ್ತಾ ಇದೆ. ಒಬ್ಬ ರಾಜ್ಯಾಧ್ಯಕ್ಷನಿಗೆ ಒಂದು ಬೆಲೆ ಇಲ್ಲ ಅಂದಮೇಲೆ ನಿಮ್ಗೇನು ಬೆಲೆ ಅಂತ ಕೇಳುವಂಥ ಪರಿಸ್ಥಿತಿ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂತ್ಕೊಂಡು ಸಂಘಟನೆ ದೃಷ್ಟಿಯಿಂದ ಪಕ್ಷ ಮೊದಲು ಅಂತ ನಾವೆಲ್ಲ ಕೂಡ ಹೇಳಿದವರು, ಜಿಲ್ಲಾಧ್ಯಕ್ಷನಾಗಿ ಹೇಳೋ ದೃಷ್ಟಿಯಿಂದ ದಯಮಾಡಿ ಅದೇಂದ್ರ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದೆ. ಅದಕ್ಕಿಂತ ಮೊದಲಲ್ಲಿ ನಾವು ಈಗ ವಿಜಯೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖ ಕೇಳ್ತೀವಿ. ಅದೇಂದ್ರ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದೆ. ಅದಕ್ಕಿಂತ ಮೊದಲಲ್ಲಿ ನಾವು ಈಗ ವಿಜಯೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖ ಕೇಳ್ತೀವಿ. ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ. ಇವತ್ತು ರೇಣುಕಾಚಾರ್ಯ ಅವ್ರ ಬಗ್ಗೆ ಹೇಳಲಿಕ್ಕೆ ಅಸಹ್ಯ ಆಗ್ತದೆ. ರೇಣುಕಾಚಾರ್ಯ ಬಗ್ಗೆ ಅಸಹ್ಯ ಆಗ್ತದೆ. ಅವರ ಮುಂದಾಳತ್ವದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಸೋಲಿಸಿದ್ದು. ಅವ್ರ ಜೊತೆ ಮಾಡಾಳು ವಿರೂಪಾಕ್ಷಪ್ಪನವರು, ಇನ್ನೊಬ್ಬ ಮಾಜಿ ಶಾಸಕ ಗುರುಸಿದ್ದನಗೌಡರು, ಇವರೆಲ್ಲರ ಮೂಲಕ ದಾವಣಗೆರೆ ಭಾರತೀಯ ಜನತಾ ಪಕ್ಷ ಕೈ ತಪ್ಪದಂಗೆ ಮಾಡಿರೋದು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಹಾಗೂ ವಿಜಯ. ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಕಾಂಗ್ರೆಸ್ನ MLC ಆದ ನಾಗರಾಜ್ ಯಾದವ್ ಅವರಿರ್ತಾರೆ. ಹಾಗೆ ಬಿಜೆಪಿ ವಕ್ತಾರರು HN ಚಂದ್ರಶೇಖರ್ ಅವರು ಇರ್ತಾರೆ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಸಮೀವುಲ್ಲಾ ಸರ್ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ರಾಜಕೀಯ ವಿಶ್ಲೇಷಕರಾದ ಶಶಿಕಾಂತ್ ಯಡೇಳ್ಳಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಕ್ಷಮೆ ಇರಲಿ, ಆ ಪೋಲ್ ಒಂದು ಸ್ಕ್ರೀನ್ ಮೇಲೆ ಬಂತು, ಮತ್ತೊಮ್ಮೆ ತೆಗೆದುಕೊಂಡು ಬನ್ನಿ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಕೂಗು ಇವತ್ತು ಹೆಚ್ಚಾಗಿ ಕೇಳೋಕ್ ಸಿಕ್ತು. ಹಾಗಾಗಿ ಇವತ್ತಿನ ಮಹಾಭಾರತ ಪ್ರಶ್ನೆ ಕೂಡ ಅದೇನೆ, ಬಿಜೆಪಿಯಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕಾ ಅಂತ ಹೇಳಿ. ಯಾರೆಲ್ಲ ವೋಟ್ ಮಾಡಿದ್ದೀರಿ, 10,000ಕ್ಕೂ ಹೆಚ್ಚು ವೋಟ್ಗಳಿಗೆ ಆಲ್ರೆಡಿ ಬಂದಿದೆ, ಧನ್ಯವಾದ. ಯಾರೆಲ್ಲ ಮಾಡಿಲ್ಲ, ಆ ಸ್ಕ್ರೀನ್ ಮೇಲೆ ಕಾಣ್ತಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಚರ್ಚೆಯ ಮಧ್ಯದಲ್ಲಿ ಎಷ್ಟು ಪರ್ಸೆಂಟೇಜ್
ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋದ್ರ ಪರವಾಗಿ ಬಂದಿದೆ, ಎಷ್ಟು ಬೇಡ ಅನ್ನೋದ್ರ ಪರವಾಗಿ ಬಂದಿದೆ ಅನ್ನೋ ಪ್ರಶ್ನೆಯನ್ನ ನಾನು ಬಿಜೆಪಿ ವಕ್ತಾರರ ಮುಂದಿಟ್ಟು ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಎನಿವೆ ಚರ್ಚೆ ಪ್ರಾರಂಭ ಮಾಡ್ತಾ ಚಂದ್ರಶೇಖರ್ ಅವರೇ, ನಾವು ಈಗಷ್ಟೇ ಸಿ.ಕೆ. ರಾಮಮೂರ್ತಿ ಅವರು ನಿಮ್ಮ ಪಕ್ಷದ ಶಾಸಕರು ಅವ್ರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ವಿ. ಹೋಟ್ಲಿಗೆ ಹೋದ್ರು ಕೇಳ್ತಾರೆ, ವಾಕಿಂಗ್ ಹೋದ್ರು ಕೇಳ್ತಾರೆ, ಏನ್ರಿ ನಡೀತಿದೆ ಬಿಜೆಪಿ ಪಾರ್ಟಿಯಲ್ಲಿ, ಹಾದಿರಂಪ ಬೀದಿರಂಪ, ಇದನ್ನ ಫುಲ್ ಸ್ಟಾಪ್ ಹಾಕೋ ಪ್ರಯತ್ನ ಆಗ್ತಿಲ್ವಾ ಅಂತ ಹೇಳಿ ನಾನು ಹೇಳ್ತಿಲ್ಲ, ಸಿ.ಕೆ. ರಾಮಮೂರ್ತಿ ಅವ್ರು ಹೇಳ್ತಿರೋದು. ನಿಮ್ಮನ್ನು ಕೇಳಿದ್ರ ಎಲ್ಲಾದ್ರೂ ರಸ್ತೆಯಲ್ಲಿ ಬರ್ತಾ ಅಥವಾ ಬೆಳಗ್ಗೆಯಿಂದ ರಾತ್ರಿ ತನಕ 24 ಗಂಟೆ ಟಿವಿ ಚಾನಲ್ ಅದನ್ನೇ ತೋರಿಸ್ರಿ, ಇನ್ನೇನ್ ನೋಡ್ತಾರೆ ಜನ? ಒಂದು ತೋರಿಸಿ ಅಂತ ನಾವು ಕೂಡ ತೋರಿಸಿದೀವಿ, ವಾಲ್ಮೀಕಿ ತೋರಿಸಿದೀವಿ, ವಫ್ ತೋರಿಸಿದೀವಿ, ಮುಖಾಂತರ ಈ ಲಿವ್ ಮುಖಾಂತರ ಎಲ್ಲ ಜನಸಾಮಾನ್ಯರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಹಜವಾಗಿ ಒಂದಷ್ಟು ಗೊಂದಲ ಇದೆ, 100% ಪರಿಹಾರ ಆಗುತ್ತೆ, ಯಾರು ತಲೆ ಕೆಡಿಸ್ಕೊಳ್ಳುವಂತದ್ದು ಏನೂ ಇಲ್ಲ, 100% ಪರಿಹಾರ ಆಗುತ್ತೆ. ಶಿಸ್ತಿನ ಪಕ್ಷ, ಕೇಡರ್ ಬೇಸ್ಡ್ ಪಕ್ಷ, ಬಿಜೆಪಿ ಪಕ್ಷ ಸಹಜನ ಇದೆಲ್ಲ. ಶಿಸ್ತಿನ ಪಕ್ಷ ಅಂತ ಹೇಳಿದಕ್ಕೆ ಹೇಳ್ತಾ ಇದ್ದೇನೆ, ಅತ್ಯಂತ ಆರೋಗ್ಯವಂತ ದಷ್ಟಪುಷ್ಟ ದೇಹಕ್ಕೂ ಕೂಡ ಆವಾಗ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತದೆ, ಆವಾಗ ಮೆಡಿಸಿನ್ ಕೊಡ್ತಾರೆ, ಮೆಡಿಸಿನ್ ಕೊಡ್ತಕ್ಕಂಥ ಶೋಕಾಸ್ ನೋಟಿಸ್ ಕೊಟ್ಟಾಗಿದೆ, ಮೆಡಿಸಿನ್ ಕೊಟ್ಟ ಮೇಲೆ ಎಲ್ಲ ಕಾಯಿಲೆಗಳು ಗುಣ ಆಗುತ್ತೆ. ಹಾಗಾಗಿ ಆ ದಷ್ಟಪುಷ್ಟ ಶರೀರ, ಆರೋಗ್ಯವಂತ ಶರೀರ ಆರೋಗ್ಯವಾಗಿ ಆಗಿರುತ್ತೆ. ಬಂದಂತಹ ಸಣ್ಣ ಒಂದು ಆರೋಗ್ಯದ ಲೋಪವನ್ನ ಅದನ್ನ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡೋದು ಬೇಡ. ನೋಡಿ, ಇಡೀ ಜಗತ್ತಲ್ಲಿರ್ತಕ್ಕಂಥ ಅಷ್ಟು ಆರ್ಗನೈಸೇಷನ್ಗಳು, ಅಷ್ಟು ಪೊಲಿಟಿಕಲ್ ಪಾರ್ಟಿಗಳು, ಅಷ್ಟು ಇದನ್ನು ಎಕ್ಸೆಪ್ಟ್ RSS, ಇನ್ಯಾವುದೇ ಆರ್ಗನೈಸೇಷನ್ ತಗೊಳ್ಳಿ, ಸಣ್ಣ ಪುಟ್ಟ ಭೇದಾಭಿಪ್ರಾಯಗಳು ಬಂದೇ ಬರ್ತದೆ. ಬಿಡಿ, ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಅದು ಆರೋಗ್ಯ ಇದು ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬೆಂಗಳೂರಿನ ಬಿಜೆಪಿ ಕಚೇರಿ ಯಾದಗಿ, ಚಂದ್ರಶೇಖರ್ ಅವರೇ, ಚಂದ್ರಶೇಖರ್ ಅವರೇ, ಕಿರ್ಚೋದ್ರಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದ್ರಿಂದ ತಪ್ಪಿಸ್ಕೊಳ್ಬಹುದು ಅಂತ ನೀವ್ ಅನ್ಕೊಂಡಿದ್ರೆ ನೀವು ನೋಡಿದಿರಿ. ನಾನು ಯಾದವ್ ಅವ್ರಿಗೂ ಹಂಗೆ ಪ್ರಶ್ನೆ ಕೇಳಿದೀನಿ, ನಿಮ್ಮನ್ನು ಇವತ್ತು ಹಂಗೆ ಪ್ರಶ್ನೆ ಕೇಳ್ತೀನಿ. ನೀವು ಇವತ್ತು ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಒಂದು ಮೀಟಿಂಗು, ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೆದ ಮತ್ತೊಂದು ಮೀಟಿಂಗು, ಈಗ ಅಟ್ ಪ್ರೆಸೆಂಟ್ ಜೋಶಿ ಅವ್ರ ಮನೆಯಲ್ಲಿ ನಡೀತಿರೋ ಮತ್ತೊಂದು ಮೀಟಿಂಗ್, ಇದ್ರ ಬಗ್ಗೆ ಮಾತಾಡಿ. ಕಾಂಗ್ರೆಸ್ ಬಗ್ಗೆ ಮಾತಾಡೋಣ, ಬೇಡ ಅಂದವ್ರು ಯಾರು? ಮೊದಲನೇದು, ಬಿಜೆಪಿ ಕಚೇರಿಯಲ್ಲಿ ಇವತ್ತು ನಡೆದ ಮೀಟಿಂಗು ಪಕ್ಷದ ಸಂಘಟನಾ ಪರ್ವದ ವಿಚಾರದಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರನ್ನು ಸೇರಿಸಿ ಸಂಘಟನೆಯ ವಿಚಾರದಲ್ಲಿ ನಡೆದಂತಹ ಮೀಟಿಂಗು, ಬೇರೆ ಏನು ಮಾಡಿಲ್ಲ. ಬೇರೆ ಏನು ಮಾಡ್ತೀವಿ, ಸಂಘಟನೆ. ಅದಾದ್ಮೇಲೆ ಎರಡನೇದು, ದೆಹಲಿನಲ್ಲಿ ಇವ್ರ ಮನೆಗೆ ಹೋದ್ರು, ಅವ್ರ ಮನೆಗೆ ಹೋದ್ರು, ಮೀಟಿಂಗ್ ಗಳಲ್ಲ, ಒಬ್ರು ಮನೆಗೆ ಹೋಗಿ ಮಾತಾಡಿದ್ರೆ ಅದೊಂದು ದೊಡ್ಡ ಅಫಿಷಿಯಲ್ ಮೀಟಿಂಗ್ ಅಂತ ಹೇಳಲಿಕ್ಕಾಗತ್ತಾ? ಯಾರ ಮನೆಗೆ ಹೋಗಕ್ಕೆ ಆಗಿಲ್ವಾ? ಹಾಗಾದ್ರೆ ಯಾರ ಕಾಟದ ಒಳಗಡೆಗೆ ಮಾತಾಡಂಗಿಲ್ಲ ಒಬ್ರಿಗೊಬ್ರು. ಜೊತೆಗೆ ಇವತ್ತು ಹೇಳ್ತೇನೆ, ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳು ಕೂಡ ಬಂದಿದ್ರು. ಇವತ್ತು ಬಂದಿದ್ದು ಸಂಘಟನಾ ಪರ್ವದ ವಿಚಾರ ಮಾತಾಡೋದಕ್ಕೆ. ಅದಾದ ಮೇಲೆ ಆಚೆ ಕಡೆಗೆ ಬಂದ ಮೇಲೆ ನಾನು ಅವರಿರೋ ವಕ್ತಾರ ಅಲ್ಲ, ನಾನು ರಾಜ್ಯದ ವಕ್ತಾರ, ಬಿಜೆಪಿ ವಕ್ತಾರ. ರಾಜ್ಯದ ಅಧ್ಯಕ್ಷರು ಏನ್ ಹೇಳಿದ್ರು ಅದನ್ನು ಕ್ಲಿಯರ್ ಕಳ್ಸ್ಕೊಡಿ. ಇಡೀ ಮೀಟಿಂಗ್ ಒಳಗಡೆ ಸಂಘಟನೆ ವಿಚಾರವನ್ನೇ ಮಾಡಿದ್ರು ಅಂತ. ಹಾಗಾದ್ರೆ ನಿಮ್ಮ ಪತ್ರಕರ್ತರು ಕೇಳಿದ್ರು, ಯಾರೋ ಡಿಸ್ಟಿಕ್ ಜಿಲ್ಲಾಧ್ಯಕ್ಷಗಳೆಲ್ಲ ಏನೋ ಲೆಟರ್ ಕೊಟ್ಟಿದ್ರು ಅಂತಲ್ಲ, ಲೆಟರ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಸಂಘಟನೆ ವಿಚಾರದಲ್ಲಿ ಬೇರು ಮಟ್ಟದಲ್ಲಿ ಸಂಘಟನೆ